ಸ್ನೇಹಿತರೆ, ನಾವೆಲ್ಲರೂ ಒಮ್ಮೆ ಆದರೂ ಕೂಡ ಈ ಒಂದು ಕತ್ತಲೆ ಫ್ಯಾಂಟಸಿ ಬಿಸ್ಕೆಟ್ನ ತಿಂದಿರ್ತೀವಿ. ಹೊರಗಡೆ ಕ್ರಿಸ್ಪಿಯಾದಂತಹ ಬಿಸ್ಕೆಟ್, ಒಳಗಡೆ ಸಾಫ್ಟ್ ಆದಂತಹ ಚಾಕ್ಲೇಟ್ನ ಫಿಲ್ಲಿಂಗ್. ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನುವಂಥ ಒಂದು ಬಿಸ್ಕೆಟ್. ಆದರೆ ಈ ಬಿಸ್ಕೆಟ್ನ ಹಿಂಭಾಗದಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ನ ನೋಡಿದ್ದೀರಾ? ಇದರಲ್ಲಿ ಏನೆಲ್ಲ ಹಾಕ್ತಾರಂತ ಗೊತ್ತಾ? ಇವರು ಯಾವ ಬಿಸ್ಕೆಟ್ ಬಗ್ಗೆ ಮಾತಾಡ್ತಿದ್ದಾರೆ ನೋಡಿ, ಇದೆ ಕತ್ತಲೆ ಫ್ಯಾಂಟಸಿ ಬಿಸ್ಕೆಟ್. ನಿಮಗೆ ಪ್ಯಾಕ್ ನೋಡಿದಾಗ ಗೊತ್ತಾಗಿರ್ಬೋದು. ನಾನಿಲ್ಲಿ ಯಾಕೆ ಕತ್ತಲೆ ಅನ್ನೋ ವರ್ಡ್ನ ತಗೊಂಡೆ ಅಂತಂದರೆ, ಇದು ಬ್ರ್ಯಾಂಡ್ ಮತ್ತು ನಮ್ಮದೇನಾದರೂ ಸಮಸ್ಯೆ ಬರಬಾರ್ದಲ್ವಾ. ನಾವು ಒಳ್ಳೇದು ಹೇಳಿದಾಗ ಬ್ರ್ಯಾಂಡ್ ಅವ್ರಿಗೆ ಖುಷಿ ಆಗುತ್ತೆ, ಆದರೆ ಅದರಲ್ಲಿರುವಂಥ ಲೋಪಗಳನ್ನ ಹೇಳಿದ್ರೆ ಸ್ವಲ್ಪ ಸಿಟ್ಟು ಬರುತ್ತೆ. ಹಾಗಾಗಿ ನಾವಿಲ್ಲಿ ಯಾವುದೇ ರೀತಿಯಲ್ಲೂ ನಿಜವಾದ ಹೆಸರನ್ನು ತಗೊಳ್ಳದೆ ಅದನ್ನು ನಾನು ಕನ್ನಡದಲ್ಲಿ ಅನುವಾದ ಮಾಡಿ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಈ ಬಿಸ್ಕೆಟ್ನ ಹೆಸರು ಕತ್ತಲೆ ಫ್ಯಾಂಟಸಿ ಬಿಸ್ಕೆಟ್. ಹೆಸರು ಸ್ವಲ್ಪ ಚೆನ್ನಾಗಿದೆ ಅಲ್ವಾ? ಎನಿವೆ, ಈ ಬಿಸ್ಕೆಟ್ ಒಳಗಡೆ ಏನಿದೆ, ಇದರ ಬಾಕ್ಸ್ ಹಿಂಭಾಗದಲ್ಲಿ ಕೊಟ್ಟಿದ್ದಾರೆ. ಮುಖ್ಯವಾಗಿರುವಂಥದ್ದು ಶುಗರ್, ಪಾಮ್ ಆಯಿಲ್, ಮೈದಾ, ಆರ್ಟಿಫಿಷಿಯಲ್ ಫ್ಲೇವರ್ಸ್, ಗ್ಲೂಕೋಸ್ ಸಿರಪ್, ಹಾಗೆಯೇ ಪ್ರಿಸರ್ವೇಟಿವ್ಸ್. ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ನಮ್ಮ ದೇಹದ ಮೇಲೆ ಯಾವೆಲ್ಲ ಪರಿಣಾಮಗಳನ್ನ ಬೀರ್ಬೋದು ಅಂತ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ? ಖಂಡಿತ ಇಲ್ಲ. ನಮ್ಮ ಬಾಯಿಗೆ ರುಚಿ ಬೇಕು, ತಿನ್ನಲಿಕ್ಕೆ ಚೆನ್ನಾಗಿರಬೇಕು, ಅಷ್ಟಿದ್ರೆ ನಮಗೆ ಸಾಕು. ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿನ ವಹಿಸೋದಿಲ್ಲ. ನಮ್ಮ ಆರೋಗ್ಯದ ಬಗ್ಗೆ ನಾವು ಯೋಚನೆ ಮಾಡೋದು ಯಾವಾಗ ಅಂತಂದರೆ 40-45 ವರ್ಷ ಆದ ನಂತರ. ಆವಾಗ ನಮ್ಮ ದೇಹ ರೋಗಗಳ ಗೂಡಾಗಿರುತ್ತೆ. ಆದರೆ ಅದಕ್ಕೆ ಮುಂಚೆನೇ ಸ್ವಲ್ಪ ನಾವು ಯೋಚನೆ ಮಾಡೋಣ. ಈ ಬಿಸ್ಕೆಟ್ ನಿಜವಾಗಿಯೂ ನಮ್ಮ ಹೆಲ್ತಿಗೆ ಸೇಫಾ? ಇದನ್ನು ಮಕ್ಕಳು ತಿನ್ನಬಹುದಾ? ಡಯಾಬಿಟಿಸ್ ರಿಸ್ಕ್ ಇದೆಯಾ? ವೆಯ್ಟ್ ಗೇನ್ ಆಗುತ್ತಾ? ಇವತ್ತು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ಸರಳವಾಗಿ ಕನ್ನಡದಲ್ಲಿ ತಿಳಿಯೋಣ. ನೀವು ಸಾಮಾನ್ಯವಾಗಿ ಪ್ಯಾಕ್ ನೋಡಿದಾಗ ಇಂಗ್ಲೀಷ್ನಲ್ಲೆಲ್ಲ ಹಾಕಿರ್ತಾರೆ. ಇದು ನಮ್ಗೆ ಅರ್ಥನೂ ಆಗೋದಿಲ್ಲ. ಕೆಲವೊಂದು ಕೋಡ್ಗಳನ್ನ ಕೊಟ್ಟಿರ್ತಾರೆ, ಅದು ಕೂಡ ನಮ್ಗೆ ಅರ್ಥ ಆಗೋದಿಲ್ಲ. ಆದರೆ ನಾನಿವತ್ತು ನಿಮಗೆ ತುಂಬ ಸಿಂಪಲಾಗಿ ನಮ್ಮ ಆಡು ಭಾಷೆ ಕನ್ನಡದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗಾದರೆ ಕೊನೆ ತನಕ ವಿಡಿಯೋ ನೋಡ್ತೀರಲ್ವಾ? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಈ ಕತ್ತಲೆ ಫ್ಯಾಂಟಸಿ ಬಿಸ್ಕೆಟ್ ಅಂದರೆ ಏನು? ನಿಮ್ಮಲ್ಲಿ ಬಹಳಷ್ಟು ಜನ ಇದನ್ನು ತಿಂದಿರ್ತೀರಿ. ಒಂದು ವೇಳೆ ಇದನ್ನು ನೋಡದೇ ಇದ್ದವರಿಗೆ ಒಂದು ಸಣ್ಣ ಮಾಹಿತಿ. ಹೊರಗಡೆ ಕ್ರಂಚಿಯಾದಂಥ ಬಿಸ್ಕೆಟ್ ಲೇಯರು, ಒಳಗಡೆ ಕ್ರೀಮಿ ಸಾಫ್ಟ್ ಚಾಕ್ಲೇಟ್ ಫಿಲ್ಲಿಂಗ್ಸ್. ಈ ಒಂದು ಕಾಂಬಿನೇಷನ್ನಿಂದಾಗಿ ಈ ಬಿಸ್ಕೆಟು ಯುವ ಜನತೆ ಆಗಲಿ ಅಥವಾ ಮಕ್ಕಳಿಗೆ ತುಂಬ ಇಷ್ಟ. ಇದನ್ನು ತುಂಬ ಇಷ್ಟಪಟ್ಟು ತಿನ್ನಲಿಕ್ಕೆ ಇದೇ ಒಂದು ಮುಖ್ಯ ಕಾರಣ. ಹಾಗೆಯೇ ಈ ಬಿಸ್ಕೆಟ್ನ ರುಚಿ. ಆದರೆ ಈ ಬಿಸ್ಕೆಟ್ ಒಂದು ಹೆಲ್ತಿ ಸ್ನ್ಯಾಕ್ಸ್ ಅಲ್ವೇ ಅಲ್ಲ. ಇದೊಂದು ಪ್ರೊಸೆಸ್ಡ್ ಸ್ವೀಟ್ ಸ್ನ್ಯಾಕ್ಸ್ ಕ್ಯಾಟಗರಿಗೆ ಸೇರುತ್ತೆ. ಅಂದರೆ ಇದರಲ್ಲಿ ಮುಖ್ಯವಾಗಿ ಹೆಚ್ಚು ಶುಗರ್, ಆರ್ಟಿಫಿಷಿಯಲ್ ಫ್ಲೇವರಿಂಗ್ಸ್, ಪ್ರೊಸೆಸ್ಡ್ ಆಯಿಲ್ಸ್, ರಿಫೈನ್ಡ್ ಫ್ಲೋರ್ಸ್ ಇವುಗಳನ್ನು ಬಳಸಿ ಈ ಒಂದು ಬಿಸ್ಕೆಟ್ನ ತಯಾರಿಸಲಾಗುತ್ತೆ. ನಾನು ನಿಮಗೆ ಹೇಳಿರುವಂಥದ್ದು ಮುಖ್ಯವಾದಂತಹ ಇಂಗ್ರೀಡಿಯೆಂಟ್ಸ್. ಸ್ನೇಹಿತರೆ, ನಾನು ಈ ಬಿಸ್ಕೆಟ್ನ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡಬೇಕು ಅಂತ ಹೇಳಿ ತುಂಬ ದಿನದಿಂದ ಕೂತು ಇದ್ರ ಬಗ್ಗೆ ಸರ್ಚ್ ಮಾಡಿ ನೋಡಿ, ಈ ರೀತಿಯಾಗಿ ನಾನೊಂದು ಲೀಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ನಾರ್ಮಲಾಗಿ ಯಾವುದೇ ಒಂದು ವಿಷಯ ಬಗ್ಗೆ ಹೇಳಬೇಕಾದ್ರೆ ನಾನು ಈ ರೀತಿಯಾಗಿ ಬರ್ಕೊಳ್ಳೋದಿಲ್ಲ. ನನಗೆ ಇರುವಂಥ ನಾಲೆಜ್ನ ಹೇಳ್ತಾ ಹೋಗ್ತೀನಿ. ಆದರೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಯಾವುದೇ ಒಂದು ಪಾಯಿಂಟ್ನ ಮಿಸ್ ಮಾಡದೆ ಕೊಡಬೇಕು ಅನ್ನೋಗೋಸ್ಕರವಾಗಿ ಈ ರೀತಿಯಾಗಿ ಒಂದು ಲೀಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಈ ಬಿಸ್ಕೆಟ್ನ ಪ್ಯಾಕ್ನ ಹಿಂಭಾಗದಲ್ಲಿ ಇಂಗ್ರೀಡಿಯೆಂಟ್ಸ್ನ ನೋಡ್ಲಿಕ್ಕೆ ಹೋದರೆ ನಮಗೆ ಮೊದಲು ಸಿಗೋದೇ ಚೋಕೋ ಕ್ರೀಮ್. ಈ ಚೋಕೋ ಕ್ರೀಮ್ ಅಂತಂದರೆ ಬಿಸ್ಕೆಟ್ನ ಒಳಗೆ ಇರುವಂತಹ ಈ ಚಾಕ್ಲೇಟ್ ಫಿಲ್ಲಿಂಗ್ಸ್ ಇದೆಯಲ್ವಾ, ಅದೇ ಈ ಚೋಕೋ ಕ್ರೀಮ್. ಇದನ್ನು ಹೇಗೆ ತಯಾರು ಮಾಡ್ತಾರೆ ಗೊತ್ತಾ? ಈ ಕ್ರೀಮ್ ಮಾಡಲಿಕ್ಕೆ ಸಾಮಾನ್ಯವಾಗಿ ಬಳಸುವ ಪದಾರ್ಥಗಳು ಯಾವುವು? ಶುಗರ್, ಪಾಮ್ ಆಯಿಲ್, ಕೋಕೋ ಸಾಲಿಡ್ಸ್, ಮಿಲ್ಕ್ ಸಾಲಿಡ್ಸ್, ಫ್ಲೇವರ್ಸ್. ಒಟ್ಟು ಸರಿಸುಮಾರು 8 ಪದಾರ್ಥಗಳನ್ನು ಹಾಕಿ ಮಾಡುವಂಥದ್ದು ಈ ಒಂದು ಚೋಕೋ ಕ್ರೀಮ್ನ. ಇದನ್ನೆಲ್ಲ ಮಿಕ್ಸ್ ಮಾಡಿ ತಿಕ್ ಕ್ರೀಮ್ ಪೇಸ್ಟ್ ಮಾಡ್ತಾರೆ. ಆ ನಂತರ ಇದನ್ನು ಬಿಸ್ಕೆಟ್ನ ಒಳಗಡೆ ಇಂಜೆಕ್ಟ್ ಮಾಡ್ತಾರೆ. ನಂತರ ಎರಡನೇದಾಗಿ ಬರುವಂಥದ್ದು ಬಿಸ್ಕೆಟ್. ನಾವೇನು ಹೊರಗಡೆ ಕ್ರಿಸ್ಪಿ ಆದಂತಹ ಕ್ರಂಚಿ ಆದಂಥ ಒಂದು ಬಿಸ್ಕೆಟ್ ತಿಂತೀವಲ್ಲ, ಅದನ್ನು ತಯಾರು ಮಾಡಲಿಕ್ಕೆ ಮುಖ್ಯವಾಗಿ ಅದಕ್ಕೆ ಬಳಸುವಂಥದ್ದೇ ಮೈದಾ. ನಿಮಗೆಲ್ಲ ಗೊತ್ತಿರ್ಬೋದು, ಮೈದಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಂತರ ಹೈಡ್ರೋಜನೇಟೆಡ್ ವೆಜಿಟೇಬಲ್ ಆಯಿಲ್ಸ್, ಶುಗರ್, ಇನ್ವರ್ಟ್ ಸಿರಪ್, ಲಿಕ್ವಿಡ್ ಗ್ಲೂಕೋಸ್, ಇದೇ ರೀತಿ ಹೇಳ್ತಾ ಹೋದರೆ ಸುಮಾರಷ್ಟಿದೆ. ಟೋಟಲ್ ಆಗಿ 18 ಪದಾರ್ಥಗಳನ್ನ ಸೇರಿಸಿ ಖಾಲಿ ಒಂದು ಬಿಸ್ಕೆಟ್ನ ರೆಡಿ ಮಾಡ್ತಾರೆ. ಈ ಒಂದು ಚಾಕ್ಲೇಟ್ ಫಿಲ್ಲಿಂಗ್ಸ್ ಮತ್ತು ಈ ಬಿಸ್ಕೆಟ್ನ ಟೋಟಲ್ ಆಗಿ ಮಾಡಲಿಕ್ಕೆ ಬೇಕಾಗುವಂಥ ಪದಾರ್ಥಗಳು ಎಷ್ಟು ಗೊತ್ತಾ? ಸುಮಾರು 26 ಐಟಮ್ಸ್. ಒಂದು ಬಿಸ್ಕೆಟ್ ತಯಾರಿಸಲಿಕ್ಕೆ ಇಷ್ಟೊಂದು ಐಟಮ್ಸ್ ಬೇಕಾ? ಯೋಚನೆ ಮಾಡಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇಷ್ಟೊಂದು ಪದಾರ್ಥಗಳನ್ನು ಹಾಕಿರುವಂತಹ ಈ ಬಿಸ್ಕೆಟ್ನ ನಾವೇನಾದರೂ ತಿಂದರೆ ನಮ್ಮ ಆರೋಗ್ಯದ ಗತಿ ಏನಾಗಬಹುದು?
ನಾವು ಇದ್ರ ಬಗ್ಗೆ ನಿಜವಾಗ್ಲೂ ಸೀರಿಯಸ್ ಆಗಿ ಯೋಚನೆ ಮಾಡಲೇಬೇಕಾದಂಥ ಒಂದು ವಿಷಯ. ಇಷ್ಟೆಲ್ಲ ಪದಾರ್ಥಗಳನ್ನ ಹಾಕಿ ರೆಡಿ ಮಾಡಿರುವಂಥ ಈ ಬಿಸ್ಕೆಟಿಂದ ನಮ್ಮ ದೇಹಕ್ಕೆ ಲಾಭ ಇಲ್ಲ ಅಂತಲ್ಲ, ಕೆಲವೊಂದು ಲಾಭಗಳಿವೆ. ಇದನ್ನ ಈ ಬಿಸ್ಕೆಟ್ನ ತಿಂದರೂ ಕೂಡಲೇ ನಮಗೆ ತಕ್ಷಣಕ್ಕೆ ಎನರ್ಜಿನ ಕೊಡುತ್ತೆ. ಹಾಗೆಯೇ ಇದರಲ್ಲಿ ಚಾಕ್ಲೇಟ್ ಇರೋದ್ರಿಂದ ನಮ್ಮ ಮೂಡು ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮಗೇನಾದರೂ ಮೂಡ್ ಹಾಳಾಗಿದ್ದರೆ ಈ ಬಿಸ್ಕೆಟ್ನ ತಿನ್ನೋದ್ರಿಂದ ಇದ್ರ ಒಳಗಿರೋ ಚಾಕ್ಲೇಟು ನಮ್ಮ ಮಿಡಲ್ನ ಟ್ರಿಗರ್ ಮಾಡಿ ನಮ್ಮ ಮೂಡ್ನ ಇಂಪ್ರೂವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಸಾಮಾನ್ಯವಾಗಿ ನಮ್ಮ ಬಾಯಿಗೆ ಒಳ್ಳೆಯ ರುಚಿಯನ್ನು ಕೊಡುತ್ತೆ. ಇಷ್ಟು ಬಿಟ್ಟರೆ ಇದರಿಂದ ನಮ್ಮ ದೇಹಕ್ಕೆ ಬೇರೆ ಯಾವುದೇ ಉಪಯೋಗ ಅಂತೂ ಇಲ್ಲವೇ ಇಲ್ಲ. ಈ ಬಿಸ್ಕೆಟ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತಕ್ಷಣಕ್ಕೆ ಎನರ್ಜಿ ಬರುತ್ತಲ್ವ, ಇದಕ್ಕೆ ಕಾರಣ ಯಾವುದು ಗೊತ್ತಾ? ಇದರಲ್ಲಿರುವಂತಹ ಹೆಚ್ಚಿನ ಪ್ರಮಾಣದ ಸಕ್ಕರೆ ಮತ್ತು ಚಾಕ್ಲೇಟ್. ಆದರೆ ಈ ಬಿಸ್ಕೆಟ್ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಅನಾನುಕೂಲಗಳೇ ಹೆಚ್ಚು. ಇದಕ್ಕೆ ಕಾರಣ ಈ ಬಿಸ್ಕೆಟ್ ತಯಾರಿಸಲಿಕ್ಕೆ ಬಳಸಲಾಗುವಂತಹ ಪದಾರ್ಥಗಳು. ಇದರಲ್ಲಿ ಮುಖ್ಯವಾಗಿ ಮೈದಾ, ಪಾಮ್ ಆಯಿಲ್ ಮತ್ತು ಪಾಮೋಲಿಯನ್. ಇದರಲ್ಲಿ ಒಂದು ಗಮನಿಸಿ, ಇದರಲ್ಲಿ ಪಾಮ್ ಆಯಿಲ್ ಮತ್ತು ಪಾಮೋಲಿನ್ ಅಂತ ಹೇಳಿ 2 ಪದಾರ್ಥವನ್ನು ಬಳಸ್ತಾರೆ. ಯಾಕೆ? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಬಿಸ್ಕೆಟ್ ಸಾಫ್ಟ್ ಆಗಿರಬೇಕು, ಕ್ರೀಮಿ ಟೆಕ್ಸ್ಚರ್ ಬರಲಿಕ್ಕೆ. ಹಾಗೆಯೇ ಈ ಬಿಸ್ಕೆಟ್ನ ಸೆಲ್ಫ್ ಲೈಫ್ನ ಹೆಚ್ಚು ಮಾಡಲಿಕ್ಕೆ ಇದರಲ್ಲಿ ಈ ಒಂದು ಪಾಮ್ ಆಯಿಲ್ ಮತ್ತು ಪಾಮೋಲಿನ್ 2 ರೀತಿಯ ಎಣ್ಣೆಗಳನ್ನು ನಾವು ನೋಡಬಹುದು. ಇದರಲ್ಲಿ ಈ ಪಾಮ್ ಆಯಿಲ್ ಅಂದರೆ ಏನು? ಈ ಪಾಮ್ ಆಯಿಲ್ ಅಂತಂದರೆ ಅರ್ಧ ಗಟ್ಟಿಯಾಗಿರುವಂತಹ ಸೆಮಿ ಸಾಲಿಡ್ ಆಗಿರುವಂತಹ, ಹಾಗೆಯೇ ಬಿಸ್ಕೆಟ್ನಲ್ಲಿ ಬೆಣ್ಣೆಯ ರೀತಿಯಲ್ಲಿ ಕೆಲಸ ಮಾಡುವಂಥ ಒಂದು ಆಯಿಲ್. ಈ ಪಾಮ್ ಆಯಿಲ್ನ ಹಾಕೋದ್ರಿಂದ ಬಿಸ್ಕೆಟ್ನ ಹೊರಗಿನ ಶೆಲ್ ಬರುತ್ತಲ್ವ, ಇದನ್ನು ತಯಾರು ಮಾಡಲಿಕ್ಕೆ, ಬಿಸ್ಕೆಟಿಗೆ ಒಂದು ಶೇಪ್ ಕೊಡಲಿಕ್ಕೆ, ಕ್ರಂಚಿನೆಸ್ನ ಹೆಚ್ಚು ಮಾಡಲಿಕ್ಕೋಸ್ಕರ ಈ ಒಂದು ಪಾಮ್ ಆಯಿಲ್ನ ಇದರಲ್ಲಿ ಹಾಕ್ತಾರೆ. ನೆಕ್ಸ್ಟ್ ಬರುವಂಥದ್ದು ಪಾಮೋಲಿನ್. ಈ ಪಾಮೋಲಿನ್ ಅಂತಂದರೆ ಸಂಪೂರ್ಣವಾಗಿ ದ್ರವ ರೂಪದಲ್ಲಿ, ಅಂದರೆ ಲಿಕ್ವಿಡ್ ರೂಪದಲ್ಲಿರುವಂತಹ ಈ ಒಂದು ಎಣ್ಣೆ. ಇದನ್ನು ಬಿಸ್ಕೆಟ್ನ ಹಿಟ್ಟನ್ನು ಮಿಕ್ಸ್ ಮಾಡುವಾಗ, ನಾವು ಏನು ಮೈದಾ ಎಲ್ಲ ಹಾಕ್ತಾರಲ್ವ, ಅದನ್ನು ಮಿಕ್ಸ್ ಮಾಡುವಾಗ ಈ ಒಂದು ಪಾಮೋಲಿನ್ನ ಬೆಳೆಸ್ತಾರೆ. ಈ ಪಾಮೋಲಿನ್ ಯಾಕೆ ಹಾಕ್ತಾರೆ ಅಂತಂದರೆ ಹಿಟ್ಟು ತುಂಬ ಸಾಫ್ಟಾಗಿ ಬರಬೇಕು ಅಂತ ಹೇಳಿ. ಹಾಗೆಯೇ ಈ ಕೋಲ್ಡ್ ಆಗಿರುವಂತಹ ಹವಾಮಾನದಲ್ಲೂ ಬಿಸ್ಕೆಟ್ ಅತಿಯಾಗಿ ಗಟ್ಟಿಯಾಗದಂತೆ ಇದು ನೋಡ್ಕೊಳ್ಳುತ್ತೆ. ನೆಕ್ಸ್ಟ್ ಬರುವಂಥದ್ದು ಹೈಡ್ರೋಜನೇಟೆಡ್ ವೆಜಿಟೇಬಲ್ ಆಯಿಲ್ಸ್. ಬಿಸ್ಕೆಟ್ನ ಒಳಗಿರುವಂತಹ ಚಾಕ್ಲೇಟ್ ಕ್ರೀಮು ಕರಗಿ ಹೋಗದಂತೆ ಗಟ್ಟಿಯಾಗಿ ಇರಿಸಲಿಕ್ಕೋಸ್ಕರವಾಗಿ ಈ ಒಂದು ಹೈಡ್ರೋನೇಟೆಡ್ ವೆಜಿಟೇಬಲ್ ಆಯಿಲ್ನ ಯೂಸ್ ಮಾಡ್ತಾರೆ. ಇನ್ನು ಯಾವುದೇ ಒಂದು ಆಹಾರ ಪದಾರ್ಥ ಆಗಲಿ ಅದಕ್ಕೊಂದು ಸೆಲ್ಫ್ ಲೈಫ್ ಅಂತ ಇರುತ್ತೆ, ಇಷ್ಟು ದಿನಕ್ಕೆ ಅದು ಹಾಳಾಗತ್ತೆ ಅಂತೇಳಿ. ಇದು ಬೇಗ ಹಾಳಾಗಬಾರ್ದು ಅಂತ ಹೇಳಿ ಇದಕ್ಕೆ ಫುಡ್ ಅಡಿಟಿವ್ಸ್ ಮತ್ತು ರೈಸಿಂಗ್ ಏಜೆಂಟ್ಗಳನ್ನು ಬಳಸಲಾಗುತ್ತೆ. ಇನ್ನು ಕೃತಕ ಕ್ಯಾರಮಲ್ ಬಣ್ಣಗಳು. ನೀವು ಈ ಬಿಸ್ಕೆಟ್ ನೋಡಿ ಬ್ರೌನಿಷ್ ಬರುತ್ತೆ, ಈ ಬ್ರೌನಿಷ್ ಬರಬೇಕು ಅಂತ ಹೇಳಿ ಇದಕ್ಕೆ ಈ ಒಂದು ಕೃತಕ ಕ್ಯಾರಮಲ್ ಬಣ್ಣಗಳನ್ನ ಬಳಸ್ತಾರೆ. ಒಂದು ನೆನಪಿರಲಿ, ಈ ರೀತಿಯ ಆರ್ಟಿಫಿಷಿಯಲ್ ಕ್ಯಾರಮಲ್ ಬಣ್ಣಗಳನ್ನ ತಯಾರಿಸುವಾಗ ಸಲ್ಫೇಟ್ ಅಂಶಗಳು ಸಹ ಇರಬಹುದು ಅಥವಾ ಇಲ್ಲದೇ ಕೂಡ ಇರಬಹುದು, ಆದರೆ ಆಲ್ಮೋಸ್ಟ್ ಸಲ್ಫೇಟ್ ಅಂಶ ಇರುತ್ತೆ. ಈಗ ಸಲ್ಫೇಟ್ ಬಿಸ್ಕೆಟ್ ಜೊತೆ ಸೇರ್ತಲ್ವಾ, ನಾವು ತಿಂತೀವಿ, ನಮ್ಮ ದೇಹ ಸೇರುತ್ತೆ. ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನೂ ಇದೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಇನ್ವರ್ಟ್ ಸಿರಪ್ಪು, ಕೋಕೋ ಸಾಲಿಡ್ಸ್, ಮಿಲ್ಕ್ ಸಾಲಿಡ್ಸು, ಹೀಗೆ ಅನೇಕ ರೀತಿಯ ಪದಾರ್ಥಗಳನ್ನು ಹಾಕಿ ತಯಾರು ಮಾಡುವಂಥದ್ದೇ ಈ ಒಂದು ಕತ್ತಲ ಫ್ಯಾಂಟಸಿ ಬಿಸ್ಕೆಟ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೆಕ್ಸ್ಟ್ ಬರುವಂಥದ್ದು, ಇದರಲ್ಲಿರುವಂತಹ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ಅಪ್ರಾಕ್ಸ್ ವ್ಯಾಲ್ಯೂಸ್ ಅಂತ ಹಾಕಿರ್ತಾರೆ. ಇದರಲ್ಲಿ 100 ಗ್ರಾಮಿಗೆ ಹಾಕಿದ್ದಾರೆ. ನಾನೇನು ಮಾಡ್ತೀನಿ ಗೊತ್ತಾ ನಿಮಗೆ, ಒಂದು ಬಿಸ್ಕೆಟ್ನ ವ್ಯಾಲ್ಯೂ ತಗೊಳ್ಳೋಣ. ಇದು ಒಂದು ಪ್ಯಾಕೆಟು 69 ಗ್ರಾಮ್ ಇರುತ್ತೆ, 6 ಪ್ಯಾಕ್ಸ್ ಇರುತ್ತೆ. ಅಪ್ರಾಕ್ಸ್ಲಿ ಒಂದು ಬಿಸ್ಕೆಟ್ ಬಂದು 11.5 ಗ್ರಾಮ್ ಇದೆ ಅಂತೇಳಿ ಇಲ್ಲಿ ಹಾಕಿದ್ದಾರೆ. ಈ ಬಿಸ್ಕೆಟ್ನಲ್ಲಿ ಹೆಚ್ಚಿನ ಕ್ಯಾಲೋರಿ ಇದೆ ಮತ್ತು ಹೆಚ್ಚಿನ ಸಕ್ಕರೆ ಅಂಶವನ್ನು ಹೊಂದಿರುವಂಥ ಬಿಸ್ಕೆಟ್ ಇದು. 11.5 ಗ್ರಾಮ್ನ ಒಂದು ಬಿಸ್ಕೆಟ್ನ ತಿಂದಾಗ ಎನರ್ಜಿ 64 ಕ್ಯಾಲೋರೀಸ್. ಇದು ಹೆಚ್ಚು ಕಮ್ಮಿ 1 ಚಮಚ ಸಕ್ಕರೆಗಿಂತ ಹೆಚ್ಚು ಶಕ್ತಿಯನ್ನು ನೀಡುತ್ತೆ. ಇದರಲ್ಲಿರುವಂಥ ಶುಗರ್ 4.5 ಗ್ರಾಮ್, ಸುಮಾರು ಒಂದು ಸಣ್ಣ ಚಮಚದಲ್ಲಿ ನಾವು ತಗೊಂಡಾಗ ಏನು ಸಕ್ಕರೆ ಬರುತ್ತೋ ಅಷ್ಟು. ನಾನು ಹೇಳ್ತಿರೋದು 11.5 ಗ್ರಾಮ್ ಬಿಸ್ಕೆಟ್ನಲ್ಲಿ 4.5 ಗ್ರಾಮ್ ಶುಗರ್ ಇದೆ. ಫ್ಯಾಟ್ 3.4 ಗ್ರಾಮ್ ಇದೆ. ಪ್ರೋಟೀನ್ 0.82 ಗ್ರಾಮ್ಸ್, ಅಂದರೆ ಪ್ರೋಟೀನ್ 1 ಗ್ರಾಮ್ ಕೂಡ ಇಲ್ಲ. ಇಷ್ಟು ಕಡಿಮೆ ಪ್ರೋಟೀನನ್ನು ಹೊಂದಿರುವಂಥ ಬಿಸ್ಕೆಟ್ ಇದು. ಈ ಒಂದು ಕತ್ತಲೆ ಫ್ಯಾಂಟಸಿ ಬಿಸ್ಕೆಟ್ನ ಪ್ರತಿದಿನ ನಾವು ತಿನ್ನೋದ್ರಿಂದ ಅಥವಾ ಅತಿಯಾಗಿ ನಾವು ತಿನ್ನೋದ್ರಿಂದ ನಮಗೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಬರಬಹುದು, ನಮ್ಮ ದೇಹದ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮಗಳನ್ನು ಇದು ಬೀರಬಹುದು ಅಂತೇಳಿ ನೋಡೋಣ. ಮೊದಲನೇದಾಗಿ ನಮ್ಮ ವೆಯ್ಟ್ ಗೇನ್ ಆಗುತ್ತೆ, ಬೊಜ್ಜು ಜಾಸ್ತಿ ಆಗುತ್ತೆ. ಇದರಲ್ಲಿ ಮೈದಾ, ಸಕ್ಕರೆ ಮತ್ತು ಪಾಮ್ ಆಯಿಲ್ ಅಧಿಕವಾಗಿರುತ್ತೆ.
ಹೀಗಾಗಿ ಇವು ನಮ್ಮ ದೇಹದಲ್ಲಿ ಕೊಬ್ಬಿನ ರೂಪದಲ್ಲಿ ಶೇಖರಣೆಯಾಗಿ ನಮ್ಮ ದೇಹದ ತೂಕ ಬೇಗ ಹೆಚ್ಚಾಗಲಿಕ್ಕೆ ಇದು ಕಾರಣವಾಗುತ್ತೆ. ಈಗ ಕೆಲವರಿಗೊಂದು ಐಡಿಯಾ ಹೋಗ್ತಾ ಇರ್ಬೋದು ತಲೆಯೊಳಗಡೆ, ನಾನು ಸ್ವಲ್ಪ ವೆಯ್ಟ್ ಕಡಿಮೆ ಇದ್ದೇನೆ, ಒಂದು ವೇಳೆ ನಾನು ಈ ಬಿಸ್ಕೆಟ್ ತಿಂದರೆ ನಮ್ಮ ವೆಯ್ಟ್ ಏನಾಗುತ್ತಾ ಅಂತ ಹೇಳಿ. ವೆಯ್ಟ್ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು, ಅದ್ರ ಜೊತೆಗೆ ನಿಮ್ಮ ಆರೋಗ್ಯದ ಸಮಸ್ಯೆಗಳ ವೆಯ್ಟ್ ಇದೆಯಲ್ಲ ಅದಿನ್ನೂ ಜಾಸ್ತಿ ಆಗುತ್ತೆ. ಈ ಒಂದು ಬಿಸ್ಕೆಟ್ನ ತಿನ್ನೋದ್ರಿಂದ ನಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟ ತಕ್ಷಣಕ್ಕೆ ಹೆಚ್ಚಾಗುತ್ತೆ. ಇದು ಟೈಪ್ 2 ಡಯಾಬಿಟಿಸ್ನ ಅಪಾಯವನ್ನು ತಂದೊಡ್ಡುವಂಥದ್ದು ಖಡಾಖಂಡಿತವಾಗಿರುತ್ತೆ. ಇನ್ನು ಮೂರನೇದಾಗಿ ನಮ್ಮ ಹೃದಯದ ಆರೋಗ್ಯವನ್ನು ಹಾಳು ಮಾಡುವಂಥ ಅಂಶಗಳು ಸಹ ಇದರಲ್ಲಿದೆ. ಇದರಲ್ಲಿ ಬಳಸುವಂತಹ ಪಾಮ್ ಆಯಿಲ್ ಮತ್ತು ಹೈಡ್ರೋಜನೇಟೆಡ್ ಎಣ್ಣೆಯಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಅಥವಾ ನಾವೇನು ಕೊಬ್ಬಲ್ಲಿ ಎರಡಿದೆ, ಗುಡ್ ಫ್ಯಾಟ್ ಆ್ಯಂಡ್ ಬ್ಯಾಡ್ ಫ್ಯಾಟ್ ಅಂತೇಳಿ. ಇದರಲ್ಲಿ ಬ್ಯಾಡ್ ಫ್ಯಾಟ್ ಅಂಶ ಹೆಚ್ಚಿರುತ್ತೆ. ಇದು ರಕ್ತನಾಳಗಳಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ಗಳನ್ನು ಹೆಚ್ಚಿಸಿ ಹೃದಯದ ಕಾಯಿಲೆಯನ್ನು ತಂದೊಡ್ಡುವಂತಹ ಪ್ರಮೇಯಗಳು ಬಹಳಷ್ಟಿದೆ. ಇನ್ನು ನಾಲ್ಕನೇದಾಗಿ ನಮ್ಮ ಜೀರ್ಣಕ್ರಿಯೆ ವ್ಯವಸ್ಥೆಯನ್ನೇ ಮೇಲ್ಕೆಳಗೆ ಮಾಡುವಂಥ ಕೆಪಾಸಿಟಿ ಈ ಬಿಸ್ಕೆಟಿಗಿದೆ. ಈ ಒಂದು ಬಿಸ್ಕೆಟ್ನ ಮೈದಾದಿಂದ ತಯಾರು ಮಾಡೋದ್ರಿಂದ ಇದರಲ್ಲಿ ನಾರಿನ ಅಂಶ ಅಥವಾ ಫೈಬರ್ ಅಂಶ ಇದರಲ್ಲಿ ಇರೋದೇ ಇಲ್ಲ. ಹಾಗಾಗಿ ಇದನ್ನು ನಾವು ಅತಿಯಾಗಿ ತಿಂದರೆ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್, ಮಲಬದ್ಧತೆ ಅಂತ ಸಮಸ್ಯೆಗಳು ಸಹ ಶುರುವಾಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗತ್ತೆ. ಇನ್ನು ಐದನೇದಾಗಿ ನಮ್ಮ ಹಲ್ಲುಗಳ ಆರೋಗ್ಯವನ್ನು ಕೆಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕಂತ ನಾನು ನಿಮಗೆ ಆವಾಗಲೇ ಹೇಳಿದೆ, ಇದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದೆ, ಹಾಗೆಯೇ ಚಾಕ್ಲೇಟ್ ಅಂಶ ಇದೆ. ಇದು ನಮ್ಮ ಹಲ್ಲಿನ ಆರೋಗ್ಯವನ್ನು ಹಾಳು ಮಾಡುತ್ತೆ. ಸಾಮಾನ್ಯವಾಗಿ ಬಿಸ್ಕೆಟ್ ತಿಂದಾಗ ನಮ್ಮ ಹಾಲಿನ ಸಂದಿಯಲ್ಲೆಲ್ಲ ಈ ಬಿಸ್ಕೆಟ್ನ ಅಂಶಗಳು ಹೋಗಿ ಸೇರ್ಕೊಳ್ಳುತ್ತೆ. ನಾವು ಎಷ್ಟೇ ಬಾಯಿ ತೊಳೆದ್ರೂ ಕೂಡ 100% ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಬ್ರಷ್ ಮಾಡಬೇಕಾಗುತ್ತೆ ನಾವು. ಈ ಹಾಲಿನ ಸಂದಿಯಲ್ಲಿ ಸಿಕ್ಕೊಂಡಿರುವಂತಹ ಬಿಸ್ಕೆಟ್ನ ಅಂಶಗಳು ಬಹುಬೇಗನೆ ಕೊಳೆತು ಇದರಲ್ಲಿ ಬ್ಯಾಕ್ಟೀರಿಯಾಗಳ ಉತ್ಪಾದನೆ ಆಗುತ್ತೆ. ಇದು ನಮ್ಮ ಹಲ್ಲನ್ನು ತಿಂದು ಹಾಲಿನ ಆರೋಗ್ಯವನ್ನು ಸಹ ಹಾಳು ಮಾಡುತ್ತೆ. ಇನ್ನು ಆರನೇದಾಗಿ ಪೌಷ್ಟಿಕಾಂಶದ ಕೊರತೆಯನ್ನು ತಂದೊಡ್ಡುತ್ತೆ ಈ ಬಿಸ್ಕೆಟ್. ಇದು ಕೇವಲ ಕ್ಯಾಲರಿಗಳನ್ನು ಹೊಂದಿರುತ್ತೆ, ಅಂದರೆ ಎಂಟಿ ಕ್ಯಾಲರಿ ಅಂತ ಹೇಳ್ತೀವಿ. ಇದರಲ್ಲಿ ಯಾವುದೇ ರೀತಿಯ ಖನಿಜಾಂಶಗಳಾಗಲಿ, ಪ್ರೋಟೀನ್ಗಳಾಗಲಿ, ವಿಟಮಿನ್ಸ್ಗಳಾಗಿ ಇರೋದಿಲ್ಲ. ಇದು ಕೇವಲ ನಮ್ಮ ಹೊಟ್ಟೆಯನ್ನು ತುಂಬಿಸುತ್ತೆ ಹೊರತು ನಮ್ಮ ಆರೋಗ್ಯಕ್ಕೆ ಬೇಕಾದಂಥ ಪೌಷ್ಟಿಕಾಂಶವನ್ನು ಇದು ಒದಗಿಸೋದಿಲ್ಲ. ನಾನು ಸುಮಾರು 6 ಪಾಯಿಂಟ್ ಹೇಳಿದೆ. ಈ ಪಾಯಿಂಟನ್ನು ನೋಡಿ ನೀವು ಈ ಬಿಸ್ಕೆಟ್ನ ಸಂಪೂರ್ಣವಾಗಿ ಬಿಡಲೇಬೇಕಂತಿಲ್ಲ. ನಮ್ಮ ಬಾಯಿಗೆ ಯಾವಾಗವಾಗ ಸ್ವಲ್ಪ ರುಚಿಗಳು ಬೇಕಾಗುತ್ತೆ. ಹಾಗಾಗಿ ನೀವು ಯಾವತ್ತೋ ಒಮ್ಮೆ 1 ಅಥವಾ 2 ಬಿಸ್ಕೆಟ್ನ ತಿನ್ನಿ, ಅದೇನು ಜಾಸ್ತಿ ತಿನ್ನಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಡಯಾಬಿಟಿಸ್ ಅವ್ರು ಏನಾದರೂ ಇದ್ದರೆ ದಯವಿಟ್ಟು ನೀವು ಮುಟ್ಲಿಕ್ಕೆ ಹೋಗಬೇಡಿ. ಇದರಲ್ಲಿ ಅತಿಯಾದಂಥ ಶುಗರ್ನ ಅಂಶ ಇದೆ. ಇನ್ನು ನಿಮ್ಮಲ್ಲಿ ಭಾಳಷ್ಟು ಜನ ನನಗೆ ಬೈತಾ ಇರ್ತೀರಿ, ಇವಾಗ ನೀವೇನು ಹೇಳ್ತೀರಿ ಈ ಬಿಸ್ಕೆಟ್ಗಳನ್ನ ತಿನ್ನಬೇಡಿ ಅಂತ ಹೇಳಿ. ಆದರೆ ಇದಕ್ಕೆ ಆಲ್ಟರ್ನೇಟಿವ್ ಏನಿದೆ, ನಾವು ಏನನ್ನು ತಿನ್ಬಹುದು? ಬಹಳಷ್ಟಿದೆ ಸ್ನೇಹಿತರೆ. ಈ ಒಂದು ಬಿಸ್ಕೆಟ್ ರೀತಿಯಲ್ಲಿ ನಮ್ಮ ಬಾಯಿಗೆ ರುಚಿ ಕೊಡುವಂಥದ್ದು, ಹಾಗೆಯೇ ಈ ಚಾಕ್ಲೇಟ್ನ ಫೀಲಿಂಗ್ ಕೊಡುವಂತಹ ಹಲವಾರು ತಿನಿಸುಗಳನ್ನು ನಾವು ಮನೆಯಲ್ಲಿ ಮಾಡಬಹುದು. ನಾವು ಮನೆಯಲ್ಲಿ ರಾಗಿ ಕೋಕೋ ಲಾಡ್ಗಳನ್ನು ಮಾಡ್ಬೋದು, ಹೋಮ್ ಮೇಡ್ ಓಟ್ಸ್ ಕುಕೀಸ್ಗಳನ್ನ ಮಾಡ್ಬೋದು, ಡ್ರೈ ಫ್ರೂಟ್ಸ್ ಬಾರ್ ಮಾಡ್ಬೋದು, ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ಹಾಕಿದಂಥ ಬಿಸ್ಕೆಟ್ನ ಮಾಡಬಹುದು, ಚಾಕ್ಲೇಟ್ ಬನಾನಾ ಸ್ಮೂತಿನ ಮಾಡ್ಬೋದು. ಹೀಗೆ ಅನೇಕ ರೀತಿಯ ನಮ್ಮ ಬಾಯಿಗೆ ರುಚಿಯನ್ನು ಕೊಡುವಂಥ ತಿಂಡಿ ತಿನಿಸುಗಳನ್ನ ನಾವು ಮನೆಯಲ್ಲೇ ಮಾಡಿ ತಿನ್ಬೋದು. ನಾವು ನಮ್ಮ ಮಕ್ಕಳಿಗೆ ಎಷ್ಟು ಆಸ್ತಿ ಮಾಡ್ತೀವೋ ಅನ್ನೋದು ಮುಖ್ಯ ಅಲ್ಲ, ಅವರ ಆರೋಗ್ಯಕ್ಕೆ ನಾವು ಎಷ್ಟು ಕೊಡುಗೆಗಳನ್ನ ಕೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನಮ್ಮ ಮಕ್ಕಳ ಆರೋಗ್ಯವನ್ನು ನಮ್ಮ ಕೈಯಾರೆ ನಾವು ಹಾಳು ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ಆದಷ್ಟು ಈ ರೀತಿಯ ಕೆಮಿಕಲ್ಗಳನ್ನು ಹೊಂದಿರುವಂತಹ ಫುಡ್ಗಳಿಂದ ದೂರ ಇರಿ. ಸ್ನೇಹಿತರೆ, ಇದಿಷ್ಟು ಈ ಒಂದು ಕತ್ತಲೆ ಫ್ಯಾಂಟಸಿ ಬಿಸ್ಕೆಟ್ನ ಮಾಹಿತಿ ಆಗಿತ್ತು. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ನಾನು ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಒಂದು ಶೇರು ಇನ್ನಷ್ಟು ಜನರಲ್ಲಿ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸ ಆಗಲಿ. ಏನಿವೆ ಸ್ನೇಹಿತರೆ, ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು. ಬಾಯ್. ನಮಸ್ಕಾರ.